ಏನ್ ಹೇಳೋಣ? ಫ್ಯೂಚರ್ ಇಂಡಿಯಾ ಟ್ರಸ್ಟ್. ನೀವ್ ಮಾಡ್ಬೇಕಾಗಿರೋದು ಇಷ್ಟನೇ. ಯೂನಿವರ್ಸಿಟಿಲಿರೋ ಹುಡುಗರನ್ನ ಸೇರಿಸಿ ಸ್ಟೇಟ್ ಅಲ್ಲಿರೋ ಒಂದೊಂದು ಮನೆಗಳಿಗೆ ಹೋಗಿ ಆ ಜನರ ಹತ್ರ 10, 20, 50, 100 ಅಂತ ಎಷ್ಟಾಗುತ್ತೋ ಹಣನ ತಗೋಬೇಕು. ಬ್ಯಾಂಕ್ಗಳೇ ಗ್ಯಾರಂಟಿ ಇಲ್ದಿರೋ ಈ ಕಾಲದಲ್ಲಿ ಇಂಥ ಟ್ರಸ್ಟ್ಗಳನ್ನ ಯಾರು ತಾನೇ ನಂಬ್ತಾರಣ್ಣ? ಅದಕ್ಕೆ ಅವ್ರ ಹತ್ರ ಹಣ ತಗೋಬೇಕಾಗಿಲ್ಲ. ಬರೀ ರೆಸಿಪ್ಟ್ಸ್ ಮೇಲೆ ಅವರ ಸೈನ್ ತಗೊಂಡ್ರೆ ಸಾಕು. ಏನು ದುಡ್ಡಿಲ್ದೆ ಮೆಂಬರ್ ಆಗೋದು? ಹೌದು ಸರ್. ಹಾಗಾದ್ರೆ ಸರಿ, ಹೊಡಿಲಿ. ಗವರ್ನರು ಮೆಜಾರಿಟಿ ಪ್ರೂವ್ ಮಾಡಕ್ ಕೊಟ್ಟಿರೋ August 15 ಡೇಟು ನಾಳೆನೆ. ನೀವೇ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ನಂಬಿಕೆ ನಿಮ್ಗಿದ್ಯಾ? 1947 August 15 ಬ್ರಿಟಿಷ್ ನಿಂದ ಸ್ವಾತಂತ್ರ್ಯ ತಗೊಂಡ್ವಿ. ನಾಳಿನ August 15 ಸಿಂಗಾರಪ್ನಿಂದ ಸ್ವಾತಂತ್ರ್ಯ ತಗೋತೀವಿ. ಆ ಕಡೆ ಸಿಎಂ ಕೂಡ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಸಿಎಂ ಯಾರಾಗ್ತೀರಾ? ಅದಕ್ಕೆ ಯಾಕೆ ಇಷ್ಟ ಅವಸರ? ನಾಳೆ ಎಲ್ಲ ಗೊತ್ತಾಗುತ್ತಲ್ಲ. ನಮಸ್ಕಾರ. ನಮಸ್ಕಾರ. ಅದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದಿದೆ. ರಾಜಕೀಯ ಚರಿತ್ರೆಯಲ್ಲೇ ಮೊದಲನೇ ಸಾರಿ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ 1 ಗಂಟೆ ಮುಂಚಿತವಾಗಿ ಪೆರೇಡ್ ಗ್ರೌಂಡ್ ಅಲ್ಲಿ ನಡೆಯೋ ಫ್ಲಾಗ್ ಹಾಸ್ಟಿಂಗ್ ಸ್ಟೇಜ್ ಮೇಲೆ 2 ಅಪೋಸಿಷನ್ ಪಾರ್ಟಿಗಳು ಸೇರ್ತಾ ಇದಾವೆ. 2 ಪಾರ್ಟಿ ಒಂದೇ ವೇದಿಕೆ ಮೇಲೆ? ಇದೇನು ರಾಜಕೀಯದಲ್ಲಿ? ಹೌದು. ಈ ಒಂದು ವಿಶೇಷವಾದ ಮಿಲನವನ್ನು ನೋಡೋದಕ್ಕೆ ಕರ್ನಾಟಕದ ಎಲ್ಲ ಓದ್ದವರು, ಓದ್ದೇ ಇರೋರು, ಓದ್ ಮುಗಿಸಿದವರು ಎಲ್ರು ಈ ಸಮಾರಂಭಕ್ಕೆ ಬರಬೇಕು ಅಂತ ನಾವು ನಿಮ್ಮ ಪತ್ರಿಕೆಗಳ ಮೂಲಕ ಆಹ್ವಾನಿಸ್ತಾ ಇದ್ದೀವಿ.